ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೇನ್ಲಿ ಯಾವುದೇ ಒಂದು ಎಕ್ಸಾಮ್ ಆಗಿರ್ಬೋದು, ಅದು UPSC, KPSC ಅಥವಾ PSI, PC, ಎನಿ ಎಕ್ಸಾಮ್ಸು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮೇಲೆ ಒಂದು ಕ್ವಶನ್ ಬರುವ ಸಾಧ್ಯತೆ ಇದ್ದೇ ಇರುತ್ತೆ. ಅದು ಅದ್ರದ್ದು ಸೈಟ್ಸ್ ಆಗಿರಬಹುದು, ಅಥವಾ ಸೈಟ್ಸ್ದು ಇಂಪಾರ್ಟೆನ್ಸ್ ಆಗಿರಬಹುದು, ಅಥವಾ ಸೈಟ್ನ ಯಾರು ಕಂಡಿಡಿದ್ರು ಅಥವಾ ಎಕ್ಸಾಕ್ಟ್ವೇಟ್ ಮಾಡಿದ್ರು ಅವ್ರ ಬಗ್ಗೆನೂ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಬ್ರಾಂಜ್ ಏಜ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನಮ್ದು ಮಾನವನ ಮೊದಲ ಒಂದು ನಾಗರಿಕತೆ ಅಂತಾನೂ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. 2600 BC ಇಂದ ಹಿಡಿದು 1900 BC ತನಕ ಇದ್ದಂತಹ ಒಂದು ಇಂಡಿಯಾ, ಪಾಕಿಸ್ತಾನ್ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಕಂಡು ಬಂದಂತಹ ಒಂದು ನಾಗರಿಕತೆಯೇ ಸಿಂಧೂ ಕಣಿವೆ ನಾಗರಿಕತೆ ಅಥವಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಜನರಲ್ ಓವರ್ ವ್ಯೂ ನಮಗಿಲ್ಲಿ ಗೊತ್ತೇ ಇದೆ. 2600 ಇಂದ ಹಿಡಿದು 1900 BC ತನಕ ಇದ್ದಿದ್ದು. ಜಿಯೋಗ್ರಫಿ 1.3 ಮಿಲಿಯನ್ ಸ್ಕ್ವೇರ್ ಫೀಟರ್ ಅಕ್ರಾಸ್ ಇಂಡಿಯಾ, ಪಾಕಿಸ್ತಾನ್ ಆ್ಯಂಡ್ ಅಫ್ಘಾನಿಸ್ತಾನ್ ಈ ಒಂದು ರೀಜನಲ್ಲಿ ಕಂಡು ಬರುತ್ತೆ. ಅದಾದಮೇಲೆ ನೇಚರು ಬ್ರಾಂಜ್ ಏಜ್ ಸಿವಿಲೈಸೇಷನ್ ಇತ್ತು. ಅರ್ಬನ್ ಪ್ಲಾನಿಂಗ್ ತುಂಬ ಚೆನ್ನಾಗಿತ್ತು. ಮತ್ತು ಅವರು ಲಾಂಗ್ ಡಿಸ್ಟೆನ್ಸ್ ಟ್ರೇಡ್ ಮಾಡ್ತಿದ್ರು ಬೇರೆ ಒಂದು ಸ್ಟೇಟ್ಸ್ ಅಥವಾ ಬೇರೆ ಅಲ್ಲಿ ಆಗ ಒಂದು ಕಂಟೆಂಪ್ರರಿ ಆಗಿದ್ದಂತಹ ಒಂದು ಸಿವಿಲೈಸೇಷನ್ ಅಥವಾ ನಾಗರಿಕತೆಯೊಂದಿಗೆ ಅವ್ರದ್ದು ಟ್ರೇಡ್ ಕೂಡ ಇತ್ತು. ಮತ್ತು ಅವ್ರದ್ದು ಸ್ಕ್ರಿಪ್ಟ್ನ ಇನ್ನೂ ಡಿಸೈಫರ್ ಮಾಡಿಲ್ಲ. ಅಂದರೆ ಅವ್ರದ್ದು ಸ್ಕ್ರಿಪ್ಟ್ ನಮಗೆ ಸಿಕ್ಕಿದೆ, ಬಟ್ ಓದೋಕ್ಕೆ ನಮಗೆ ಆಗ್ತಾ ಇಲ್ಲ. ಸೊ ಮೇಜರ್ಲಿ ನಾವಿವತ್ತು ಸೈಟ್ ಬಗ್ಗೆ ಈ ಒಂದು ಚಾಪ್ಟರೇ ಕನ್ಸಿಡರ್ಲಿ ಇರೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು ಸೈಟ್ಸು. ಯಾಕಂತಂದರೆ ಇತ್ತೀಚೆಗೆ ಗ್ರೂಪ್ ಸಿ, KPSC ಮತ್ತು ಇದರಲ್ಲಿ ಸೈಟ್ಸ್ ಬಗ್ಗೆ ಕೇಳ್ತಿದ್ದಾರೆ. ಯಾರು ಕಂಡಿಡಿದ್ರು ಅಂತ. ಹರಪ್ಪ ಪಾಕಿಸ್ತಾನದಲ್ಲಿ ಇರುವಂಥ ಪಂಜಾಬಲ್ಲಿ ಲೊಕೇಟ್ ಆಗಿದೆ. ಎಕ್ಸಾವೇಟರ್ ಯಾರು ಅಂದರೆ ದಯಾರಾಮ್ ಸನ್ನಿ 1921 ಕಂಡಿಡ್ತಾರೆ. ಇದು ಆಲ್ರೆಡಿ ಕೆಲವು ಸಲ ಕ್ವಶನ್ ಆಗಿದೆ. ಹರಪ್ಪವನ್ನು ಕಂಡಿಡಿದವ್ರು ಯಾರು, ಎಕ್ಸಾವೇಟರ್ ಮಾಡಿದವ್ರು ಯಾರು ಅಂತ. ಅದು ದಯಾರಾಮ್ ಸನ್ನಿ 1921. ಇದು ಫಸ್ಟ್ ಸೈಟ್ ಡಿಸ್ಕವರ್ ಮಾಡಿದ್ದು. ಇಲ್ಲಿ ಮೇನ್ಲಿ 6 ಗ್ರಾನರೀಸ್ ಕಂಡು ಬರುತ್ತೆ. ಕೊಫಿನ್ ಬರಿಯಲ್ಲು ಅಂದರೆ ಮನುಷ್ಯನ ಬರಿ ಮಾಡಿದ್ದು. ಮತ್ತು ಇದರಲ್ಲಿ ಸ್ಯಾಂಡ್ಸ್ಟೋನ್ ಮೇಲ್ ಥಾರ್ಜೋ, ಆ ಒಂದು ಮೇಲ್ ಹಾಕೊಂಡಿರುವಂಥ ಒಂದು ಸ್ಯಾಂಡ್ಸ್ಟೋನ್ ಥಾರ್ಸ್ ಕೂಡ ಈ ಒಂದು ಹರಪ್ಪದಲ್ಲಿ ಕಂಡುಬರುತ್ತೆ. ಇಲ್ಲಿ ನೀವು ನೆನ್ಪಿಟ್ಕೊಬೇಕಾದ್ರು ಹರಪ್ಪ ಲೊಕೇಟೆಡ್ ಇನ್ ಪಾಕಿಸ್ತಾನ್. ಕಂಡಿಡಿದವರು ಅದನ್ನು ದಯಾರಾಮ್ ಸನ್ನಿ 1921. ಇದು ಮೊದಲು ಡಿಸ್ಕವರ್ ಮಾಡಿದಂಥ ಒಂದು ಸೈಟು. ಇಲ್ಲಿ 6 ಮೇಜರ್ ಗ್ರಾನರೀಸ್ ಕಂಡು ಬಂದಿದೆ. ಮತ್ತು ಬರಿಯಲ್ ಕೊಫಿನ್ ಕೂಡ ಕಂಡು ಬಂದಿದೆ ಅಂತ ಗೊತ್ತಿರಬೇಕು. ದೆನ್ ಕಮ್ಸ್ ಮೊಹೆಂಜೊದಾರೋನು ಕೂಡ 1922 ಬ್ಯಾನರ್ಜಿ ಅವರು ಕಂಡಿಡಿದ್ರು. ಇದು ಸಿಂಧ್ ಪ್ರಾಂತ ಪಾಕಿಸ್ತಾನದಲ್ಲಿದೆ. ಇದನ್ನ ಮೌಂಡ್ ಆಫ್ ಡೆತ್ ಅಂತ ಕರೀತಾರೆ. ಇಲ್ಲಿ ಗ್ರೇಟ್ ಬಾತ್, ಲಾರ್ಜೆಸ್ಟ್ ಗ್ರಾನರಿ, ಮತ್ತು ಬ್ರಾಂಜಲ್ಲಿ ಮಾಡಿರುವಂಥ ಡ್ಯಾನ್ಸಿಂಗ್ ಗರ್ಲ್, ಮತ್ತು ಫೇಮಸ್ ಪಶುಪತಿ ಸೀಲ್ಸು ಇದು ಕೂಡ ಕಂಡುಬರುತ್ತೆ. ಹರಪ್ಪ ಕಂಡಿಡಿದಿದ್ದು ದಯಾರಾಮ್ ಸನ್ನಿ, ಮೊಹೆಂಜೊದಾರೋ ಕಂಡಿಡಿದಿದ್ದು RD ಬ್ಯಾನರ್ಜಿ. ಗ್ರೇಟ್ ಬಾತು, ಲಾರ್ಜೆಸ್ಟ್ ಗ್ರಾನರಿ ಎಲ್ಲ ಮೊಹೆಂಜೊದಾರಲ್ಲಿ ಇದೆ. ದೆನ್ ಮೊಹೆಂಜೊದಾರೋ ಆಯ್ತಿದ್ದು ಚಾಂದಾರೋ, ಇದು ಕೂಡ ಸಿಂಧಲ್ಲಿ ಪಾಕಿಸ್ತಾನದಲ್ಲಿದೆ. ಇದನ್ನ ಕಂಡುಹಿಡಿದಿದ್ದು ಮಜಮ್ದಾರ್ ಅಂತ, NG ಮಜಮ್ದಾರ್ ಅನ್ನೋರು ಎಕ್ಸಾವೇಟ್ ಮಾಡಿದ್ರು 1931. ಇದು ಒಂದೇ ಒಂದು ಯಾವ ಒಂದು IBCಯಲ್ಲಿ ಸೈಟೆಡ್ ಆಲ್ ಇಲ್ಲ ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಯಾವುದ್ರಲ್ಲಿ ಇಲ್ಲ ಸೈಟೆಡ್ ಆಲು? ಚೌಂದಾರಲ್ಲಿ ಸೈಟೆಡ್ ಆಲ್ ಇಲ್ಲ. ಇದು ಇಟ್ ಸರ್ವ್ಡ್ ಆಸ್ ಅ ಇಂಡಸ್ಟ್ರಿಯಲ್ ಹಬ್. ಇಲ್ಲಿ ಮೇಕರ್ಸು, ಬೀಡ್ ಮೇಕರ್ಸು ಮತ್ತು ಕಾಸ್ಮೆಟಿಕ್ ಮೇಕರ್ಸ್ ಕೂಡ ಎವಿಡೆನ್ಸ್ ಇತ್ತು ಇಲ್ಲಿ. ಮತ್ತು ಇದನ್ನ ಒಂದು ಇಂಡಸ್ಟ್ರಿಯಲ್ ಹಬ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರು, ಇದು ಆಗಿರಬಹುದು ಅಂತ ಹೇಳಿ. ಅದು IBCಯಲ್ಲಿ ಒಂದೇ ಒಂದು ಸಿಟಿಯಲ್ಲಿ ಯಾವುದರಲ್ಲಿ ಸೈಟೆಡ್ ಆಲ್ ಇರಲಿಲ್ಲ ಅಂದರೆ ನಿಮಗೆ ಗೊತ್ತಿರಬೇಕದು ಚೌಂದಾರೋ. ದೆನ್ ಮೇಜರ್ ಸೈಟ್ಸ್ ಇಂಡಿಯಾದಲ್ಲಿ ಯಾವುದಿದೆ? ಲೋಥಾಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವರ್ಲ್ಡ್ಸ್ದು ಓಲ್ಡೆಸ್ಟ್ ಡಾಕ್ ಯಾರ್ದು ಲೋಥಾಲಲ್ಲಿದೆ. ಇದನ್ನು ಕಂಡಿಡಿದವರು SR ರಾವ್. ಯಾವಾಗ? 54. ಇದು ಬೀಡ್ ಮೇಕಿಂಗ್ ಫ್ಯಾಕ್ಟ್ರಿ, ಮತ್ತು ರೈಸ್ ಹಸ್ಕ್ ಎವಿಡೆನ್ಸು, ಮತ್ತು ಡಬಲ್ ಬರಿಯಲ್ ಅಂದರೆ ಗಂಡ ಹೆಂಡ್ತಿದು ಒಟ್ಟಿಗೆ ಬರಿಯಲ್. ಇದನ್ನು ಸತಿ ಪದ್ಧತಿ ಇತ್ತು ಅಂತ ಹೇಳ್ತಾರೆ, ಬಟ್ ನಾಟ್ ಶೋರ್. ಆ್ಯಂಡ್ ಧೋಲಾವೀರ ಕಚ್ ಅಲ್ಲಿರುವಂತಹ ಧೋಲಾವೀರ, ಇದನ್ನು RS ಬಿಸ್ತ್ ಅನ್ನುವರು 1990 ಎಕ್ಸಾವೇಟ್ ಮಾಡ್ತಾರೆ. ಇದೊಂದು ಧೋಲಾವೀರ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಇದನ್ನು 3 ಪಾರ್ಟ್ ಆಗಿ ಸಿಟಿಯ ವಿತ್ 3 ಪಾರ್ಟ್ ಸಿಟಿ ಡಿವಿಷನ್, ಸೊಫಿಸ್ಟಿಕೇಟೆಡ್ ವಾಟರ್ ರಿಸರ್ವ್ಸ್ ಇದೆ. ಮತ್ತು ಫೇಮಸ್ 10 ಲೆಟರ್ ಸೈನ್ ಬೋರ್ಡ್ ಕೂಡ ಈ ಧೋಲಾವೀರದಲ್ಲಿ ಕಂಡು ಬಂದಿದೆ. ಅವ್ರ ಕ್ವಶನ್ ಕೇಳ್ಬೋದು, 10 ಲೆಟರ್ ಸೈನ್ ಬೋರ್ಡ್ ಕಂಡು ಬಂದಿರುವಂತಹ ಒಂದು
ಮೇಜರ್ ಸೈಟ್ ಯಾವುದು IVC ಸೈಟ್ ಅಂತ ಅವಾಗ ನಿಮಗೆ ಗೊತ್ತಿರಬೇಕದು ಧೋಲವೀರ, ಅದನ್ನು ಎಕ್ಸಾವೇಟ್ ಮಾಡಿದ್ದು RS ಬಿಸ್ತ್. ದೆನ್ ಕಮ್ಸ್ ಕಾಲಿಬಂಗನ್. ಕಾಲಿಬಂಗನ್ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಇದನ್ನ ಎಕ್ಸಾವೇಟ್ ಮಾಡಿದ್ದು ಅಮ್ಲಾನಂದ ಘೋಷ್ 1953ಯಲ್ಲಿ. ಇದು ಅರ್ಲಿಯೆಸ್ಟ್ ಫ್ಲೋ ಫೀಲ್ಡ್. ಇವೆಲ್ಲವೂ ಕೇಳ್ತಾರೆ. ಅರ್ಲಿಯೆಸ್ಟ್ ಫ್ಲೋ ಫೀಲ್ಡ್ ಯಾವುದು ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕು ಕಾಲಿಬಂಗನ್ನು. ಅದು ಲೊಕೇಟ್ ಆಗಿರುವಂತಹದ್ದು ರಾಜಸ್ಥಾನದಲ್ಲಿ. ಮತ್ತು ಅಲ್ಲಿ ಕ್ಯಾಮಲ್ ಬೋನ್ಸು ಮತ್ತು ಡೆಕೋರೇಟಿವ್ ಬ್ರಿಕ್ಸ್ ಎಲ್ಲವೂ ಕೂಡ ಐಡೆಂಟಿಫೈ ಆಗಿದೆ. ದೆನ್ ರಾಖಿಗರ್. ರಾಖಿಗರ್ ಹರಿಯಾಣದಲ್ಲಿದೆ. ಇದು IVCದು ಒಂದು ಲಾರ್ಜೆಸ್ಟ್ ಸೈಟ್ ಅಂತಲೇ ನಾವು ಹೇಳ್ಬೋದು. ಇದು ಮಹೆಂಜೋದರಗಿಂತನೂ ಕೂಡ ತುಂಬ ದೊಡ್ಡದು. ಇದನ್ನ ಕಂಡುಹಿಡಿದು ಅಮೇಂದ್ರನಾಥ್ 1963ಯಲ್ಲಿ ಅಮೇಂದ್ರನಾಥ್ ಎನ್ನುವವರು ರಾಖಿಗರ್ನ ಎಕ್ಸಾವೇಟ್ ಮಾಡ್ತಾರೆ. ದೆನ್ ಕಮ್ಸ್ ಬಾನಾವಲಿ. ಬಾನಾವಲಿನ RS ಬಿಸ್ತ್ ಅವರು ಮಾಡ್ತಾರೆ. ಇದು ಇರೋದು ಬಾನಾವಲಿ ಬಿಸ್ತ್, ಈ ಥರ ನೆನ್ಪಿಟ್ಕೊಳ್ಳಿ. ಇದು ಫೇಮಸ್ ಫಾರ್ ಟೆರಾಕೋಟಾ ಪ್ಲಾ ಆ್ಯಂಡ್ ಹೈ ಕ್ವಾಲಿಟಿ ಬಾರ್ಲಿ ಇರುತ್ತೆ ಇಲ್ಲಿ. ದೆನ್ ಸಿಸ್ಟಮೆಟಿಕ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ. ಅನ್ಲೈಕ್ ಅದರ್ ಮೋಸ್ಟ್ IVC ಸಿಟಿ ಕಂಪೇರ್ ಮಾಡಿದರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ಮು ಚೆನ್ನಾಗಿರುತ್ತೆ. ದೆನ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಲೈಫ್ ಹೆಂಗಿತ್ತು ಅಂತಂದರೆ ಅರ್ಬನ್ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಸಿಟೀಸ್ನ 2 ಸಿಟೀಸ್ ಆಗಿ, ಒಂದು ಸೈಟಡಾಲು ಮತ್ತು ಇನ್ನೊಂದು ಲೋವರ್ ಟೌನು. ಸೈಟಡಾಲು ವೆಸ್ಟ್ ಸೈಡಲ್ಲಿ ಇರ್ತಿತ್ತು, ಅಲ್ಲಿ ಎಲೀಟ್ ಕ್ಲಾಸಸ್ ಇರ್ತಿದ್ರು. ಲೋವರ್ ಟೌನು ಈಸ್ಟಲ್ಲಿ ಇರ್ತಾ ಇತ್ತು, ಅಲ್ಲಿ ಕಾಮನರ್ ಇರ್ತಾಯಿದ್ರು. ದೇ ಲೇಡ್ ಡೌನ್ ದ ಸ್ಟ್ರಿಕ್ಟ್ ಗ್ರಿಡ್ ಸಿಸ್ಟಮ್ ವಿತ್ ರೋಡಲ್ಲಿ 90 ಡಿಗ್ರಿ ಕಟ್ಟಿಂಗ್ದು ಗ್ರಿಡ್ ಸಿಸ್ಟಮ್ನ ಹಾಕಿರ್ತಾ ಇದ್ರು. ದೆನ್ ಎಕಾನಮಿ ಆ್ಯಂಡ್ ಟ್ರೇಡ್, ಅಗ್ರಿಕಲ್ಚರು, ವೀಟು, ಬಾರ್ಲಿ, ಕಾಟನ್ ಬೆಳೀತಾ ಇದ್ರು. ಮೆಸಪೋಟಿಯಮಿಯಾ ಜೊತೆ ನಮ್ಮದು ಆ್ಯಕ್ಚುಲಿ ಏನಿತ್ತು, ಟ್ರೇಡ್ ಇತ್ತು. ಆ್ಯಂಡ್ IVC ಆಸ್ ಅ ಮೆಲುಹಾ ಇನ್ ಸುಮೇರಿಯನ್ ಟೆಕ್ಸ್ಟ್. IVCನ ಮೆಲುಹಾ ಅಂತ ಹೇಳಿ ಸುಮೇರಿಯನ್ ಟೆಕ್ಸ್ಟ್ಗೆ ರೆಫರ್ ಮಾಡಿದ್ದಾರೆ. ದೆನ್ ಸುಮೇರಿಯನ್ ಟೆಕ್ಸ್ಟಲ್ಲಿ ರೆಫರ್ ಮಾಡಿದ್ದಾರೆ. ಅಡ್ವಾನ್ಸ್ ಡ್ರೈನ್ಸ್ ವಿತ್ ಮ್ಯಾನ್ ಹೋಲ್ ಫಾರ್ ಕ್ಲೀನಿಂಗ್, ಯೂನಿಕ್ ಏನ್ಷಿಯಂಟ್ ವರ್ಲ್ಡ್. ಇಲ್ಲಿ ಏನಂತಂದರೆ ಡ್ರೈನೇಜ್ ಅವಾಗಲೇ ಇತ್ತು ನೋಡಿ, ಅವಾಗಲೇ ಎಕ್ಸ್ಟ್ರಾಡಿನರಿ ಸಿವಿಲ್ ಇಂಜಿನಿಯರಿಂಗ್ ಇತ್ತು. ಇವಾಗ ಹೇಗೆ ಮ್ಯಾನ್ ಹೋಲ್ಸ್ ಇದೆ ಕ್ಲೀನ್ ಮಾಡೋಕ್ಕೆ, ಅವಾಗಲೇ ಇತ್ತು. ಸೊ ಅಷ್ಟರ ಮಟ್ಟಿಗೆ ಅಡ್ವಾನ್ಸ್ಡ್ ಇತ್ತು ಡ್ರೈನೇಜ್. ದೆನ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್. ಬೈನರಿ ಸಿಸ್ಟಮಲ್ಲಿ ವೆಯ್ಟ್ಸ್ನ ಮೆಷರ್ ಮಾಡ್ತಾಯಿದ್ರು. ಅದು 2, 4, 1, 2, 4, 8, 16 ಈ ಥರ ಸೊಫಿಸ್ಟಿಕೇಟೆಡ್ ಕಾಮರ್ಸ್ ಅವ್ರದ್ದು ಇತ್ತು. ದೆನ್ ರಿಲಿಜಿಯಸ್ ಆ್ಯಂಡ್ ಆರ್ಟಿಸ್ಟಿಕ್ ಫೀಚರ್ಸ್ ಏನೇನು ನೋಡ್ತಿದ್ವಿ ಅಂದರೆ ಡಿಟೀಸ್ ಆ್ಯಂಡ್ ವರ್ಷಿಪ್. ಪಶುಪತಿ ಸೀಲ್ನ ಅವರು ವರ್ಷಿಪ್ ಮಾಡ್ತಾಯಿದ್ರು. ಶಿವದು ಯೋಗಿಕ್ ಪೋಸ್ಚರಲ್ಲಿ ಇದ್ದಿದ್ದು. ದೆನ್ ಮದರ್ ಗಾಡೆಸ್ ತುಂಬ ಕಡೆ ಎಲ್ಲ ಕಡೆ ಅವರಿಗೆ ಸಿಕ್ಕಿದೆ. ದೇ ಯೂಸ್ ಟು ವರ್ಷಿಪ್ ಟ್ರೀ ಆ್ಯಂಡ್ ಅನಿಮಲ್ಸ್. ಪ್ಯೂಪಲ್ ಟ್ರೀ ಮತ್ತು ಹಂಪ್ಡ್ ಬಲ್ನ ಅವರು ವರ್ಷಿಪ್ ಮಾಡ್ತಾಯಿದ್ರು. ದೆನ್ ಆರ್ಟ್, ಲಾಸ್ಟ್ ವ್ಯಾಕ್ ಟೆಕ್ನಿಕ್ ಅಂದರೆ ಬ್ರಾನ್ಸ್ ಕಾಸ್ಟಿಂಗ್ ಟೆಕ್ನಿಕ್ನ ಅವ್ರು ಯೂಸ್ ಮಾಡ್ತಿದ್ರು. ಆ ಡ್ಯಾನ್ಸಿಂಗ್ ಗರ್ಲ್ನೆಲ್ಲ ಅದರಿಂದನೇ ಮಾಡಿರೋದು. ಮತ್ತು ಸ್ಟೆಟೈಟ್ ಸೀಲ್ಸ್, ಪ್ರೈಮರಿ ಯೂಸ್ಡ್ ಫಾರ್ ಟ್ರೇಡ್ ಐಡೆಂಟಿಫಿಕೇಷನ್ ಸೀಲ್ಸ್ ಇರ್ತಿತ್ತು. ದೆನ್ ಬರಿಯಲ್, ನಾರ್ತ್ ಟು ಸೌತ್ ಓರಿಯೆಂಟೇಷನಲ್ಲಿ ಅವರು ಬರಿಯಲ್ ಮಾಡ್ತಿದ್ರು. ವಿತ್ ಪಾಟ್ರಿ, ಜುವೆಲ್ರಿ, ಸಜೆಸ್ಟೆಡ್ ಇನ್ ಬಿಲೀವ್. ಆಫ್ಟರ್ ಲೈಫ್ನ ಬಿಲೀವ್ ಮಾಡಿಬಿಟ್ಟು ಅವ್ರ ಜೊತೆಗೆ ಕೆಲವೊಂದು ಕಡೆ ನಾಯಿದು ಕೂಡ ಬೋನು ಕಂಡು ಬಂದಿದೆ. ಸೊ ಅವ್ರು ಸಾಕಿದಂತಹ ನಾಯಿನೂ ಕೂಡ ಅವ್ರ ಜೊತೆ ಕಳಿಸ್ತಿದ್ರು ಅಂತ ಒಂದು ಆ ಥರ ಒಂದು ಫೀಚರ್ ಇತ್ತು ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ದೆನ್ ನ್ಯೂ ಫೈಂಡಿಂಗ್ಸ್ 2025, 26 ಏನೇನು ಫೈಂಡ್ ಮಾಡಿದರೆ ಇದು ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಥಾರ್ ಡೆಸರ್ಟ್ ಡಿಸ್ಕವರಿ. ಥಾರ್ ಡೆಸರ್ಟ್, ರತನ್ದಿ ಧೇರಿ, ಇವೆಲ್ಲವೂ ಕೂಡ IVCದಿತ್ತು. ಹರಪ್ಪನ್ ಫಸ್ಟ್ ಸೆಟಲ್ಮೆಂಟು ಅಂತ ಹೇಳಿ ಡಿಸ್ಕವರ್ ಮಾಡಿದ್ದಾರೆ. ದೆನ್ ಲೋಥಾಲ್ ಎಕ್ಸವೇಷನ್ಸ್, ರಿನ್ಯೂಡ್ 65 years ಹ್ಯಾಸ್ ಟೈನಿ ಗೋಲ್ಡ್ ಪಾರ್ಟಿಕಲ್ಸ್, ಮರೈನ್ ರಿಮೈನ್ಸ್ ಎಲ್ಲವೂ ಸಿಕ್ಕಿದೆ ಅಂತ ಹೇಳಿ. ದೆನ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸು, ಇಂಡಿಯಾ ಇಸ್ ಡೆವಲಪಿಂಗ್ ಲೋಥಾಲ್ ಆಸ್ ಅ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸು 4500 crores ಅದು ಒಂದು ಪ್ರಾಜೆಕ್ಟಿಗೆ ಕೊಟ್ಟಿದ್ದಾರೆ. ದಿಸ್ ಈಸ್ ಆಲ್ ಅಬೌಟ್ ದ IVC ಸೈಟ್ಸ್, ಮೇಜರ್ಲಿ ಸೈಟ್ಸ್ ಆ್ಯಂಡ್ ಯಾರು ಅದನ್ನು ಎಕ್ಸಾವೇಟ್ ಮಾಡಿದ್ರು ಅಂತ. ಯಾಕಂತಂದರೆ ಎಕ್ಸಾವೇಷನ್ ಈಸ್ ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ 2-3 ಸೈಟ್ ಕೊಟ್ಬಿಟ್ಟು 3 ಜನ ವಿಜ್ಞಾನಿಗಳದ್ದು ಅಥವಾ ಆರ್ಕಿಯಾಲಜಿಸ್ಟು ನೇಮ್ ಕೊಟ್ಟರೆ ನಿಮಗೆ ಅದು ಗೊತ್ತಿರಬೇಕು, ಇಲ್ಲ ಅಂತಂದರೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಜಸ್ಟ್ ಲೈಟಾಗಿ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಇಟ್ ವಿಲ್ ಬಿಕಮ್ ಅ ಹ್ಯಾಂಡಿ ಇನ್ ಯುವರ್ ಪ್ರಿಪ್ರೇಷನ್ನಿಗೆ ಅಥವಾ ರಿವಿಷನ್ ಮಾಡುವಾಗ ಹೆಲ್ಪ್ ಆಗುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇದು ಯಾರ್ಯಾರಿಗೆ ಇಂಪಾರ್ಟೆಂಟ್ ಬೇಕಾಗಿದೆ ಅನ್ಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.